ಸ್ನೇಹಿತರೆ ನಮಸ್ಕಾರ. ಕಾಂಗ್ರೆಸ್ನ 5 ಪಂಚ ಗ್ಯಾರಂಟಿಗಳು ಬಂದ್ ಆಗತ್ತಾ ಅಂತ ಎಲ್ಲ ಮಹಿಳೆಯರಿಗೆ ಅನುಮಾನ ಸೃಷ್ಟಿ ಆಗಿದೆ. ಯಾಕಂದ್ರೆ ಸಿಎಂ ಬದಲಾವಣೆಗಳು ಕೂಡ ಆಗಿದ್ದಾವೆ. ಯಾಕಂದ್ರೆ ಖುದ್ದಾಗಿ ಸಿಎಂ ಬದಲಾವಣೆ ಆದ್ರೆ ಈ ಗ್ಯಾರಂಟಿ ಯೋಜನೆಗಳು ಕೂಡ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಪಕ್ಷ ಒಂದೇ ಅಲ್ವಾ? ಸೊ ಈ ಕ್ವಶನ್ಸ್ಗಳು ನಿಮ್ಮಲ್ಲಿ ಉಂಟಾಗಿದೆ. ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಯೋಜನೆಗಳು ಬಂದ್ ಆಗತ್ತಾ? ಈಗ ಫ್ರೀ ಕರೆಂಟ್ ಯೂನಿಟ್ ಇದು ಕೂಡ ಬಂದ್ ಆಗತ್ತಾ, 200 ಯೂನಿಟ್. ಗೃಹಲಕ್ಷ್ಮಿ ಯೋಜನೆ ಅಂತೂ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ಇದು ಕೂಡ ಏನಾದರೂ ನಿಲ್ಲಿಸ್ತಾರಾ? ಅಥವಾ ಬಸ್ ಪ್ರಯಾಣದಲ್ಲಿ ಏನಾದರೂ ಹೊಸ ಹೊಸ ನಿಯಮಗಳನ್ನು ತರ್ತಾರಾ? ಎಲ್ಲವನ್ನು ಕೂಡ ಈಗ ಚರ್ಚೆ ಮಾಡೋಣ. ಏನೇನು ಬದಲಾವಣೆಗಳಾಗಿದ್ದಾವೆ, ಏನೇನು ಯೋಜನೆಗಳನ್ನು ಬಂದ್ ಮಾಡಲಿದ್ದಾರೆ, ಸೊ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನಾವು ಮೊದಲಿಗೆ ಯುವ ನಿಧಿ ಬಗ್ಗೆನೇ ಚರ್ಚೆ ಮಾಡಿಬಿಡ್ತೀನಿ. ಯಾಕಂದ್ರೆ ಈ ಯೋಜನೆ ಜಾರಿನೇ ಬಂದಿಲ್ಲ ಕಣ್ರಿ. ಯಾಕೆ ಅಂದ್ರೆ ಯಾವ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತೋತಿಲ್ಲ. ಒಂದು, ಮಹಿಳೆಯರಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ತಾರೆ, ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೀಗಾಗಿ ದುಡ್ಡನ್ನ ಕೊಡ್ತಿರ್ತಾರೆ, ಒಂದೊಂದು ಸಾರಿ ಪೆಂಡಿಂಗ್ ಉಳಿಸ್ತಾರೆ. ಆದರೆ ಈ ಯುವ ನಿಧಿ ಯೋಜನೆಯಲ್ಲಿ ಪ್ರಾರಂಭನೇ ಆಗಿಲ್ಲ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಕೊಟ್ಟಂಗೆ ಮಾಡುತ್ತು, ಆದರೆ ಆ ಯೋಜನೆ ಸರಿಯಾಗಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗಲೇ ಇಲ್ಲ. ಆದರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಒಂದು ಬಿಗ್ ಅಪ್ಡೇಟ್ ಬಂತು ನಿಮಗೆ. ಹೌದು, ಈ ಯುವ ನಿಧಿ ಬಗ್ಗೆ ಅಂತೂ ಕ್ಲಿಯರಿಟಿ ಸಿಕ್ಕಿರಬಹುದು. ಇದ್ರ ಬಗ್ಗೆ ಏನು ಹೆಚ್ಚಾಗಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ. 3,000 ಪ್ರತಿ ತಿಂಗಳು ನಾವು ಡಿಗ್ರಿ ಓದ್ತಕ್ಕಂತಹ ಪ್ರಥಮ ಈಗ ಸ್ಟಾರ್ಟಿಂಗ್ ಏನು ಫಸ್ಟ್ ಇಯರ್ ಇರುತ್ತಲ್ವ ಡಿಗ್ರಿದವರಿಗೆ, ಅವ್ರಿಗೆ ದುಡ್ಡು ಕೊಡ್ತೀವಿ 3,000 ಅಂತ ಹೇಳಿದ್ರು. ಆದರೆ ಅದನ್ನ ಕೊಡಲೇ ಇಲ್ಲ, ಅದನ್ನು ಯಾಮಾರಿಸ್ಬಿಟ್ರು. ಓಕೆ, ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ ಗೊತ್ತಾಗತ್ತೆ, ಹೋದ ವರ್ಷದ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ದುಡ್ಡು ಕೊಡ್ತಾ ಇದ್ರು, ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿದಂತೆ. ಆದರೆ ಅದಾದ ಬಳಿಕ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಅಕ್ಕಿಯನ್ನು ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಅಕ್ಕಿ ಏನು ದಾಸ್ತಾನು ಇರಲಿಲ್ಲ, ಕೇಂದ್ರದ ಬಳಿ ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ರು ನಿಮಗೆ. ಆದರೆ ಈಗ ಅದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಸಿಎಂ ಬದಲಾವಣೆ ಆದ ಬಳಿಕ ಅನ್ನಭಾಗ್ಯ ಯೋಜನೆ ನಿಲ್ಲೋದಿಲ್ಲ, ಆದರೆ ಬದಲಾವಣೆ ಆಗ್ತಾ ಇದೆ. ಹೌದು, ನಿಮಗೆ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಇನ್ನು ಉಳಿದಂತಹ 5 kg ಅಕ್ಕಿ ರಾಜ್ಯ ಸರ್ಕಾರದಿಂದ ಕಿಟ್ಗಳ ವಿತರಣೆ ಆಗ್ತಾ ಇದೆ. ಹೌದು, ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ನಿಮಗೆ ಮೊದಲು ದುಡ್ಡು ಸಿಗ್ತಾ ಇತ್ತು, ಅಕ್ಕಿ ಸಿಗ್ತಾ ಇತ್ತು, ಈಗ ಮತ್ತೆ 5 ವಸ್ತುಗಳು ಸಿಗ್ತಾ ಇದೆ. ಆ ವಸ್ತುಗಳು ಯಾವ್ಯಾವು ಅಂದರೆ ಸಕ್ಕರೆ, ಉಪ್ಪು ಮತ್ತು ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಂತ ಕರಿತೀವಿ. ಇನ್ನು ಬೇಳೆಕಾಳುಗಳು ಮತ್ತು ರವಾ ಅಥವಾ ನಿಮಗೆ ರಾಗಿ ಸಿಗತ್ತೆ. ಸೊ ಈ 5 ವಸ್ತುಗಳನ್ನು ನಿಮಗೆ ಇಂದಿರಾ ಕಿಟ್ನಲ್ಲಿ ಪ್ಯಾಕೆಟನ್ನಾಗಿ ರೆಡಿ ಮಾಡಿಕೊಂಡು ಒಂದು ದೊಡ್ಡ ಪ್ಯಾಕೆಟನ್ನಾಗಿ ಪರಿವರ್ತನೆ ಮಾಡಿ ನಿಮಗೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇದಾದ ಬಳಿಕ ನಿಮಗೆ ಫ್ರೀಯಾಗಿ ಬಸ್ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ಫ್ರೀಯಾಗಿ ತಿರುಗಾಡಬಹುದು. ಅದು ವೃದ್ಧರಾಗಿರಲಿ, ಅಂದರೆ ಮಹಿಳೆಯರಲ್ಲಿ ವೃದ್ಧರಾಗಿರಲಿ ಅಥವಾ ಮಹಿಳೆಯರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರಲಿ, ಹೀಗೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ. ಆದರೆ ಇಲ್ಲಿ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಜಾರಿ ತರಲಿದ್ದಾರಂತೆ. ಹೌದು, ಯಾರ ಹತ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದೆ ಅವರಿಗೆ ಮಾತ್ರ ಇದು ಲಾಭ ಸಿಗುವಂಥದ್ದು. ಮತ್ತು ಯಾಕಂದರೆ ಹೊರ ರಾಜ್ಯದ ಮಹಿಳೆಯರು ಆಧಾರ್ ಕಾರ್ಡನ್ನು ಈ ತಿದ್ದುಪಡಿ ಮಾಡಿಕೊಂಡು ಇಲ್ಲಿಯ ಮಹಿಳೆಯರಾಗೆ ತೋರಿಸ್ಕೊಂಡು ಅಡ್ಡಾಡ್ತಾ ಇದ್ದಾರಂತೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಹೀಗಾಗಿ ಅದರಲ್ಲಿ ಮಹಾರಾಷ್ಟ್ರದ ಮಹಿಳೆಯರು ಇಲ್ಲಿ ಹೋಗೋದು ಬರೆಯೋದು ಬಹಳಷ್ಟು ನಡೀತಾ ಇರತ್ತೆ. ಅದಕ್ಕಾಗಿ ಆಧಾರ್ ಕಾರ್ಡನ್ನು ಬದಲಾವಣೆ ಮಾಡಿಕೊಂಡು ಈ ರೀತಿ ಪ್ರಯಾಣ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದ ತಕ್ಷಣ ಶಕ್ತಿ ಸ್ಮಾರ್ಟ್ ಕಾರ್ಡ್ ಒಂದನ್ನು ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡಾಗಿದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ನಿಮ್ಮ ಕೈಯಲ್ಲಿ ಸಿಗುತ್ತೆ, ಆಗ ಮಾತ್ರ ನಿಮಗೆ ಫ್ರೀ ಬಸ್ ಪ್ರಯಾಣ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಸೊ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಇದು. ಗ್ಯಾರಂಟಿ ಯೋಜನೆಗಳಲ್ಲಿನೇ ಒಂದು ಸದ್ದು ಮಾಡ್ತಕ್ಕಂತಹ ಯೋಜನೆ ಮತ್ತು ಲಾಭ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಭರವಸೆ, ಅವರ ಸಬಲೀಕರಣ, ಅವರ ಬೆಳವಣಿಗೆ, ಅವರ ಉನ್ನತೀಕರಣಕ್ಕೆ ಒಂದು ಕಡೆ ಇದರಿಂದ ಪ್ರಯೋಜನ ಆಗ್ತಾ ಇದೆ ಅಂತ ಹೇಳಬಹುದು. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಇದು ಮುಂದುವರಿತಾ ಇರುತ್ತೆ. ಆದರೆ ಒಂದು ಬದಲಾವಣೆ, ಬಹಳಷ್ಟು ಮಹಿಳೆಯರು ತೀರಿ ಹೋಗಿರ್ತಾರೆ. ಅದು ಹಿರಿಯರ ಅಥವಾ ಮಹಿಳೆಯರ ಒಟ್ಟಾರೆಯಾಗಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಮನೆಯವರು ದುಡ್ಡನ್ನು ಪಡ್ಕೊಂಡು ATM ಅಥವಾ ಮತ್ತು ಫೋನ್ಪೇ, ಗೂಗಲ್ ಪೇ ಮುಖಾಂತರ ದುಡ್ಡನ್ನು ಬಳಕೆ ಮಾಡ್ತಾ ಇರೋದು ಸರ್ಕಾರ ಗಮನಕ್ಕೆ ಬಂದಿದೆ. ತೀರಿ ಹೋದರೆ ಮರಣ ಪ್ರಮಾಣ ಪತ್ರ ತೆಗೆಸ್ಬೇಕಪ್ಪ, ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ. ಆದರೆ ಸರ್ಕಾರಕ್ಕೆ ಗೊತ್ತಾಗದೆ ಹಾಗೆ ದುಡ್ಡು ಕೊಡ್ತಾ ಇದೆಯಲ್ಲ, ಅದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಬಯೋಮೆಟ್ರಿಕ್ ಮಾಡೋದು ಅತಿ ಅವಶ್ಯಕ. ನೀವು ಬಯೋಮೆಟ್ರಿಕ್ ಮಾಡಿದ್ರೆ ಮಾತ್ರ ನಾವು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತೀವಿ ಅಂತ ಸರ್ಕಾರ ನೇರವಾಗಿ ಹೇಳಿಬಿಟ್ಟಿದೆ. ಯಾರು ಬಯೋಮೆಟ್ರಿಕ್ ಮಾಡ್ತೀರಿ
ತಂಬನ್ನು ಕೊಡ್ತೀರಿ ಆವಾಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗತ್ತಂತೆ. ಇದನ್ನು ಅತಿ ಶೀಘ್ರದಲ್ಲಿ ಬಿಡಲಿದ್ದಾರೆ. ನೀವು ಕರ್ನಾಟಕವನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಈ ಕೆಲಸ ಮಾಡಿಕೊಂಡು ದುಡ್ಡನ್ನು ಪಡ್ಕೊಳ್ಬಹುದು. ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಕ್ತು. ಇನ್ನು 5ನೇ ಯೋಜನೆ 200 ಯೂನಿಟ್ ಫ್ರೀ ಉಚಿತ ವಿದ್ಯುತ್ ಅಂತ ಹೇಳಿದ್ರು. ಆದರೆ ಇಲ್ಲಿ ಏನು ಉಚಿತ ಸಿಗ್ತಾ ಇದೆ ಆ 200 ಯೂನಿಟ್ಗಿಂತ ಹೆಚ್ಚು ಖರ್ಚು ವೆಚ್ಚನೇ ಆಗ್ತಾ ಇದೆ. ಅಂದರೆ ಹೆಚ್ಚಿನ ಬಳಕೆ ಆಗ್ತಾ ಇರತ್ತೆ. ಅದರಲ್ಲಿ ಈಗ ಬಿಲ್ ಮೊದಲು ಹೇಗೆ ಸಿಗ್ತಾ ಇತ್ತೋ ಈಗಲೂ ಕೂಡ ಹಾಗೆ ಹೆಚ್ಚಳ ಆಗಿನೇ ಬರ್ತಾ ಇದೆ. ಏನು ಅದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳಿಕೆಗೆ 200 ಯೂನಿಟ್ ಉಚಿತ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಕ್ಕಂತಹ ಯೋಜನೆಗಳು 3. ಗೃಹಲಕ್ಷ್ಮಿ ಯೋಜನೆ ಆದರೂ ಇದರಲ್ಲಿ ಗೊಂದಲ ಇದೆ. 1 ತಿಂಗಳದ್ದು ಕೊಡೋದು 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು ನಡೀತಾ ಇದೆ. ಇನ್ನು ಉಚಿತ ಪ್ರಯಾಣ ಅಂತೂ ಮಹಿಳೆಯರಿಗೆ ಫ್ರೀಯಾಗಿ ಸಿಗ್ತಾ ಇರತ್ತೆ. ಇದರಲ್ಲಿ ಏನು ಕೊರತೆ ಇಲ್ಲ. ಆದರೆ ಸರ್ಕಾರಕ್ಕೆ ಇದರಿಂದ ಲಾಸ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಇದರಲ್ಲಿ ಇನ್ಕಮ್ ಹೋಗೋದು, ಅದರಲ್ಲಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ, ಹೆಚ್ಚು ಖರ್ಚು ವೆಚ್ಚ ಆಗ್ತಾ ಇದೆ. ಹೀಗಾಗಿ ಸಾಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಮಾಡ್ತಾ ಇದೆ ಸರ್ಕಾರ, ಇನ್ನೂ ಹೆಚ್ಚು ಮಾಡ್ತಾ ಇದೆ. ಇದು ಇನ್ನೂ ಹೆಚ್ಚು ಆಗತ್ತು ಕೂಡ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಂತೂ ನಿಮಗೆ ಅಕ್ಕಿ ಸಿಗ್ತಾ ಇತ್ತು, ಈಗ ಮತ್ತೆ ಕಿಟ್ ವಿತರಣೆ ಆಗ್ತಾ ಇದೆ. ಇದರಲ್ಲಿ ಏನಾದರೂ ದುಡ್ಡನ್ನು ಕೊಡ್ಲಿಕ್ಕೆ ಮುಂದಾದರೆ ಮತ್ತೆ ನಿಮಗೆ ದುಡ್ಡು ಸಿಗೋದು ಡೌಟು. 1 ತಿಂಗಳದ್ದು ಕೊಡೋದು 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಇದ್ದಿದ್ದೇ ಇರುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾತ್ರ ಆಗಿದೆ CM ಬದಲಾವಣೆ ಆದ ಬಳಿಕ. ಸೊ ಅದಕ್ಕಾಗಿ ನಾನು ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ನೀವು ಕೂಡ ಕನ್ಫ್ಯೂಸ್ ಆಗಿದ್ರಿ. ಸೊ ಎಲ್ಲ ಮಹಿಳೆಯರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಈ ರೀತಿ ಬದಲಾವಣೆ ಆಗಿದೆ, ಇನ್ಮೇಲೆ ಈ ರೀತಿ ನಾವು ಮಾಡಿಕೊಳ್ಬೇಕು, ಅವಾಗ ದುಡ್ಡು ಬರುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.